ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಕೇಸ್. ಸುಹಾಸ್ ಶೆಟ್ಟಿ ಕೊಲೆಗೆ ಬಳಸಿದ ಕಾರು ಸೀಸ್ ಮಾಡಲಾಗಿದೆ. ಕಾರನ್ನು ವಶಕ್ಕೆ ಪಡೆದಿದ್ದಾರೆ ಬಜಪೆ ಪೊಲೀಸರು. ಸ್ವಿಫ್ಟ್ ಕಾರು, ಮೀನಿನ ಪಿಕಪ್ ವಾಹನವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕಾರಿನಲ್ಲಿ ಮಾರಕಾಸ್ತ್ರ ಪತ್ತೆಯಾಗಿದೆ. ಸುಹಾಸ್ ಶೆಟ್ಟಿಯ ಇನೋವಾ ಕಾರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನಿನ್ನೆ ಈ ಅಟ್ಯಾಕ್ಗೆ ಬಳಕೆ ಮಾಡಿದ್ದು ಸ್ವಿಫ್ಟ್ ಕಾರು ಮತ್ತು ಇನ್ನೊಂದು ಪಿಕಪ್ ಗಾಡಿ. ಎರಡನ್ನು ಕೂಡ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇದರಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮುಂಚಿತವಾಗಿ ಪ್ಲಾನ್ ಮಾಡಿಕೊಂಡೇ ಈ ಒಂದು ಅಟ್ಯಾಕ್ ಅನ್ನ ಮಾಡಿರೋದು. ಹೇಗೆ ಅಟ್ಯಾಕ್ ಮಾಡಬೇಕು, ಎಲ್ಲ ಅಟ್ಯಾಕ್ ಮಾಡಬೇಕು, ಎಷ್ಟು ಜನರಿಂದ ಅಟ್ಯಾಕ್ ಮಾಡಬೇಕು, ಯಾರ್ಯಾರು ಕಾಯಬೇಕು, ಯಾರ್ಯಾರು ಹೊಡಿಬೇಕು, ಇದೆಲ್ಲವನ್ನ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಸೀಸ್ ಮಾಡ್ಕೊಂಡಿರುವಂಥ ಸ್ವಿಫ್ಟ್ ಕಾರ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಮಾರಕಾಸ್ತ್ರ. ಒಂದು ಕಡೆಯಲ್ಲಿ ಈ ಘಟನೆ ನಡೆದಂಥ ಸ್ಥಳದಲ್ಲಿ, ಮರ್ಡರ್ ಆದಂಥ ಸ್ಥಳದಲ್ಲಿ ಡ್ರ್ಯಾಗನ್ ಸಿಕ್ಕಿದೆ. ಇನ್ನೊಂದು ಕಡೆಯಲ್ಲಿ ಕಾರಿನಲ್ಲಿ ಕೂಡ ಮಾರಕಾಸ್ತ್ರ ಸಿಕ್ಕಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ. ವಶಪಡಿಸಿಕೊಂಡಂಥ ಆ ಕಾರಿನಲ್ಲಿ ಇರುವಂಥ ಮಾರಕಾಸ್ತ್ರ ಅಂದರೆ ಪಕ್ಕ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ಮಾರಕಾಸ್ತ್ರಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ರು. ಹೇಗೆ ಆ ಕಾರನ್ನು ಅಡ್ಡಗಟ್ಟಬೇಕು, ಇನೋವಾ ಕಾರನ್ನು ನಾವು ಅಟ್ಯಾಕ್ ಮಾಡಬೇಕು, ಮುಂಚಿತವಾಗಿಯೇ ಪ್ಲಾನ್ ಆಗಿತ್ತು. ಇಲ್ಲ ಅಂತ ಹೇಳಿದರೆ ಜನ ಓಡಾಡುವಂಥ ಈ ಪ್ರದೇಶದಲ್ಲಿಗೆ ಹೇಗೆ ಅಟ್ಯಾಕ್ ಮಾಡೋದಕ್ಕೆ ಅಥವಾ ಮರ್ಡರ್ ಮಾಡೋದಕ್ಕೆ ಸಾಧ್ಯ ಹೇಳಿ? ನೀಟಾಗಿ ಪ್ಲ್ಯಾನ್ ಮಾಡಿದ್ರು ಅಂತ ಇದರಲ್ಲಿ ಗೊತ್ತಾಗ್ತಾ ಇದೆ. ನೋಡ್ತಾ ಇದ್ದ ಹಾಗೇ 10ರಿಂದ 15 ನಿಮಿಷ ಕೆಲಸ ಮುಗಿಸಿ ಕಾರ್ ಹತ್ಕೊಂಡು ಹೋಗೇ ಬಿಡ್ತಾರೆ. ಅವರು ಬಳಸಿದಂಥ ಕಾರನ್ನು ಈಗ ಸೀಸ್ ಮಾಡಲಾಗಿದೆ. ಕಾರ್ ಬಿಟ್ಟು ಯಾವ ಕಡೆ ಹೋಗಿದ್ದಾರೆ, ಹೇಗೆ ಇಷ್ಟು ಸಲೀಸಾಗಿ ಇಲ್ಲಿಗೆ ಬಂದರು, ಅಟ್ಯಾಕ್ ಮಾಡಿದ್ರು, ಒಂದು ಚಿಕ್ಕ ಸುಳಿವು ಅನ್ನೋದು ಕೂಡ ಪೊಲೀಸ್ ಇಲಾಖೆಗೆ ಗೊತ್ತಿರಲಿಲ್ವಾ, ಅಲರ್ಟ್ ಆಗಿರಲಿಲ್ವಾ? ಸುಹಾಸ್ ಶೆಟ್ಟಿ ಹೇಗೆ ಇವರು ಬಲೆಗೆ ಬಿದ್ದರು, ಸುಹಾಸ್ ಶೆಟ್ಟಿಗೂ ಕೂಡ ಇದರ ಅರಿವು ಇರಲಿಲ್ವಾ, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರಲಿಲ್ವಾ? ಅದು ಕೂಡ ಕುತೂಹಲ. ಸುಹಾಸ್ ಶೆಟ್ಟಿಯ ಇನೋವಾ ಕಾರನ್ನು ಕೂಡ ಸದ್ಯಕ್ಕೆ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅಲ್ಲಿನ ಶಾಸಕರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸುಹಾಸ್ ಶೆಟ್ಟಿ ಬಳಿ ಯಾವುದೇ ರೀತಿಯಾದಂಥ ಮಾರಕಾಸ್ತ್ರಗಳು ಇರಲಿಲ್ಲ. ಮಾರಕಾಸ್ತ್ರಗಳು ಇಲ್ಲ ಅನ್ನೋದು ಹೇಗೆ ಅಟ್ಯಾಕ್ ಮಾಡೋಕ್ಕೆ ಬಂದಂಥ ಹಂತಕರಿಗೆ ಗೊತ್ತಾಯಿತು ಅನ್ನೋದನ್ನು ಪ್ರಶ್ನಿಸ್ತಾ ಇದ್ರು. ಆದರೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದಂಥ 5ರಿಂದ 6 ಮಂದಿ, ಈ ವಿಡಿಯೋದಲ್ಲಿ ಒಟ್ಟು 5 ಜನ ಕಾಣಿಸ್ಕೊಳ್ತಾರೆ. ಒಟ್ಟು ಟೋಟಲ್ ಆಗಿ ಬಂದಿದ್ದು 6 ಮಂದಿ ಅಂತ ಹೇಳಲಾಗ್ತಾ ಇದೆ. 4 ಜನ ಅಟ್ಯಾಕ್ ಮಾಡಿದ್ರೆ ಇನ್ನುಳಿದವರು ಸುತ್ತಮುತ್ತ ಇರುವವರು ಯಾರೂ ಹತ್ತಿರಕ್ಕೆ ಸುಳಿಬಾರ್ದು ಅಂತ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ಯಾರಾದರೂ ಬಿಡ್ಸೋಕ್ಕೆ ಅಂತ ಬಂದರೆ ಅವ್ರ ಕಡೆ ಮಚ್ಚು ಬೀಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಸುಹಾಸ್ ಅವರ ಜೊತೆಗೆ ಅವರ ಇನೋವಾ ಕಾರ್ನಲ್ಲಿ ಇನ್ನೂ ಬೇರೆಯವರು ಇದ್ದರು. ಅದರಲ್ಲಿ ಓರ್ವರಿಗೆ ಗಾಯಗಳಾಗಿದೆ, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನುಳಿದಂತೆ ಯಾರಿದ್ರು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು, ಇದೆಲ್ಲದ್ರ ಬಗ್ಗೆ ಕೂಡ ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಸಿಗಲಿದೆ.